ನಾನಿವತ್ತು ಅಡಿಕೆ ಗಿಡವನ್ನು ನಾನು ಹೇಗೆ ನೆಡ್ತೇನೆ ಅಂತ ನಿಮಗೆ ಹೇಳಿಕೊಡ್ತೇನೆ. ಹಾಗಂತ ಹೇಳಿ ಇದೇ ಸರಿಯಾದ ವಿಧಾನ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನಿಮ್ಮ ವಿಧಾನ ಕೃಷಿ ಇಲಾಖೆಯವರು ಏನು ಹೇಳ್ಕೊಡ್ತಾರೋ ಆ ವಿಧಾನ ಅನುಸರಿಸಿ. ಆದರೆ ನಾನು ಈ ವಿಧಾನದನ್ನು ಅನುಸರಿಸಲಿಕ್ಕೆ ಕಾರಣ ಉಂಟು. ಅದು ಅನಿವಾರ್ಯ ಪರಿಸ್ಥಿತಿಯಲ್ಲಿ. ಯಾಕೆಂತ ಹೇಳಿದ್ರೆ ಜನ ಸಿಗೋದಿಲ್ಲ ಕೆಲಸಕ್ಕೆ, ಮೇಂಟೆನೆನ್ಸ್ ತುಂಬ ಕಷ್ಟ ಆಗಿದೆ. ಹಾಗೆ ನಾನೇ ಒಂದು ಕಂಡು ಹಿಡ್ಕೊಂಡೆ. ಹೀಗೆ ನಟ್ಟ ಮೇಲೆ ನಾನು ಇನ್ನೊಂದು 3-4 ವರ್ಷ ಈ ಅಡಿಕೆ ಗಿಡದ ಬುಡಕ್ಕೆ ಬರುವುದಿಲ್ಲ. ಬನ್ನಿ ನಾನು ತೋರಿಸಿಕೊಡ್ತೇನೆ. ಇದು ಇವಾಗ ಈ ಹೊಂಡ ನಾನು ಇವತ್ತು ತೆಗೆದದ್ದಲ್ಲ. ನೀವು ಈಗ ನೋಡಿದರೆ ಈ ಹೊಂಡ ನಾನು ಇವತ್ತು ತೆಗೆದದ್ದಲ್ಲ. ಇದು 4 ತಿಂಗಳಾಗಿರ್ಬೋದು ತೆಗೆದು. ನೀವು ಇಲ್ಲಿ ನೋಡಿದ್ರೆ, ಇಲ್ಲಿ ಹತ್ತಿರ ಬಂದು ನೋಡಿ, ಇದೊಂದು 4 ತಿಂಗಳ ಹಿಂದೆ ತೆಗೆದ ಹೊಂಡ. ತೆಗೆದು ನಾನು ಇದನ್ನು ಕಸ ಕಡ್ಡಿ ಹಾಕಿ ಎಲ್ಲ ಸುಟ್ಟಿದ್ದೇನೆ. ನೋಡಿ, ಇಲ್ಲಿ ಇದು ಚಾರ್ಕೋಲ್ ಕಾಣ್ಬೋದು ನೀವು. ಇದೆಲ್ಲ ಕಸ ಕಡ್ಡಿ ಹಾಕಿ ಸುಟ್ಟು ಅದು ತಣದ ಮೇಲೆ ನಾನು ಅದನ್ನು ಅಗದು ಅದಕ್ಕೆ ನಾನು ಸೆಗಣಿ ಹಾಕಿದ್ದೀನಿ. 2 ಬುಟ್ಟಿ ಸೆಗಣಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟು ಇದೊಂದು 4 ತಿಂಗಳಾಗಿರ್ಬೋದು. ಈಗ ನೋಡಿ, ಇದನ್ನು ನಾನು ನಡುವುದನ್ನು ತೋರಿಸ್ತೇನೆ. ಇದನ್ನು ಹೇಗೆ ಎಷ್ಟು ಫಲವತ್ತಾಗಿದೆ ಅಂತಲೂ ತೋರಿಸ್ತೇನೆ. ಸಾಮಾನ್ಯ ನಾನು ಕಾಡು ಎಲ್ಲ ತೆಗೆಯುವುದಿಲ್ಲ. ಇದೀಗ ನಡಲಿಕ್ಕೋಸ್ಕರ, ಇಲ್ಲಾಂದರೆ ಗಿಡ ನುಚ್ಚ ಆಗ್ತದಲ್ಲ, ಅದಕ್ಕೋಸ್ಕರ ನಾನೀಗ ಕಾಡು ತೆಗಿದ್ದೇನೆ. ತುಂಬ ಫಲವತ್ತಾಗಿರೋದ್ರಿಂದ ಚಂದ ಗಿಡ, ಇದು ಕಳೆ ಎಲ್ಲ ಬೆಳ್ಕೊಂಡಿದೆ. ನಮಗೆ ಕಳೆ ಜೊತೆ ಏನು ಕೋಪ ಇಲ್ಲ. ನಿಜವಾಗ್ಲೂ ನಮ್ಮ ತೋಟಕ್ಕೆ ನೀವು ನೋಡಿದ್ರೆ ಸುತ್ತ ಎಲ್ಲ ಕಳೆ ಬೆಳ್ಕೊಂಡಿದೆ. ನಾನು ತಿಳ್ಕೊಂಡ ಪ್ರಕಾರ, ಇದೇ ಸರಿ ಅಂತ ಹೇಳೋದಿಲ್ಲ, ನಾನು ತಿಳ್ಕೊಂಡ ಪ್ರಕಾರ ಕಳೆ ಇದ್ದರೆ ನಾನು ತೋರಿಸ್ತೀನಿ, ಮಣ್ಣು ಚಂದ ನುಸುಲಾಗಿರ್ತದೆಲ್ಲ. ಗಿಡ ಬೆಳ್ಕೊಳ್ಳಿಕ್ಕೆ ಇದೊಂದು ಕಾಡಿನ ಮಣ್ಣಿನ ಹಾಗೆ ಆಗ್ತದೆ. ಇದು ನಾನು ತಿಳ್ಕೊಂಡದ್ದು. ಸ್ನೇಹಿತರೆ, ನೀವೇ ಇದನ್ನು ಅನುಸರಿಸಿ ಅಂತ ನಾನು ಹೇಳೋದಿಲ್ಲ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ನೀವು ಹಿಡ್ಕೊಳ್ಬೇಡಿ. ಇದು ನಾನು ಅನಿವಾರ್ಯ ಕಾರಣಕ್ಕೆ ನಾನು ಇದನ್ನು, ಈ ವಿಧಾನಗಳನ್ನೆಲ್ಲ ಕಂಡುಹಿಡ್ಕೊಂಡದ್ದು. ಈಗ ನೋಡಿ, ನಾನು ತೋರಿಸ್ತೇನೆ. ಇಲ್ಲಿ ಹತ್ತಿರದಿಂದ ನೋಡಿ ಈ ಮಣ್ಣು ಹೇಗೆ ಆಗಿದೆ ಅಂತ ತೋರಿಸ್ತೇನೆ. ಬರೀ 4 ತಿಂಗಳಲ್ಲಿ ಈ ಮಣ್ಣು ಹೇಗೆ ಆಗಿದೆ ಅಂತ ತೋರಿಸ್ತೇನೆ. ನೋಡಿ, ಇದೆಲ್ಲ ಚಾರ್ಕೋಲ್ ಮೇಲಿದ್ದು. ನೋಡಿ ಹತ್ತಿರದಿಂದ ಇದು ಮಣ್ಣು ಹೇಗಿದೆ. ಹತ್ತಿರದಿಂದ ಈ ಮಣ್ಣನ್ನು ಯಾವ ರೂಪದಲ್ಲಿ ಆಗಿದೆ ಅಂತ ಇದು ನಾನೀಗ ಇನ್ನೊಂದು ಮಿಕ್ಸ್ ಮಾಡ್ತಾ ಇದ್ದೇನೆ. ಚಾರ್ಕೋಲ್, ಸೆಗಣಿ ಮತ್ತು ಜೈವಿಕ ಏನು ಕುಡಿಲಿಕ್ಕೆ ಹಾಕಿದ್ದಲ್ಲ ಕರಗೆಲ್ಲ, ಅದೆಲ್ಲ ಹೆಚ್ಚಾಗಿ ಹತ್ತಿರದಿಂದ ಭಾರಿ ಚಂದ ಬಂತು. ಇದು ನೋಡಿ, ಈಗ ಮಣ್ಣು ಕರಿಗೆಲ್ಲ ಚಹಾ ಹುಡಿಯಾಗಿ ಆಗಿದೆಯಲ್ಲ. ಇದನ್ನು ನಾನು ಮಿಶ್ರಣ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಒಟ್ಟಿಗೆ. ನೋಡಿ, ಇದು ಚಾರ್ಕೋಲ್ನ ತುಂಡುಗಳು ಎಲ್ಲ ಮಿಕ್ಸ್ ಆಗಿ. ಆಮೇಲೆ ನೆಟ್ಟ ಮೇಲೆ ಏನು ಮಾಡ್ತೇನೆ ಅಂತ ಹೇಳಿದರೆ, ಇದ್ರ ಸೈಡಿಗೆ ನಾನು ಕುಂಬಳ, ಸೌತೆ ಬೀಜ ಹಾಕ್ತೇನೆ. ಈ ಗಿಡ ಬೆಳೆಯೋದರೊಟ್ಟಿಗೆ ಈಗ ಈ ಮಳೆಗಾಲ ಕಳೆಯೋದ್ರೊಳಗಡೆ ಒಳ್ಳೆ ಸೌತೆಕಾಯಿ, ಕುಂಬಳ ಎಲ್ಲ ಸಿಗ್ತದೆ ನನಗೆ. ಇಲ್ಲಿ ನೋಡಿ, ಇದರೊಳಗೆ ಹುಳ. ನಾನಿಕ್ಕೆ ಯಾವುದೇ ಕೆಮಿಕಲ್ ಹಾಕಲಿಲ್ಲ ಅನ್ನೋದಕ್ಕೆ ನೋಡಿ, ಇದು ಈ ಮಣ್ಣನ್ನು ಭಾರೀ ಫಲವತ್ತು ಮಾಡುತ್ತೆ. ಅದಾಗಿಯೇ ಬಂದು ಇದಕ್ಕೆ ಸೇರಿಕೊಂಡಿದೆ. ಇದರೊಳಗಡೆ ಬೀಜ ಮೊಟ್ಟೆ ಇಟ್ಟು ಹುಳಗಳಾಗಿವೆ. ಅವು ಈ ಮಣ್ಣನ್ನು ನಾನು ಸಾಯಿಸೋದಿಲ್ಲ. ಇದರದನ್ನು ಮಣ್ಣನ್ನು ತುಂಬ ಫಲವತ್ತಾಗಿ ಮಾಡುತ್ತೆ. ಹತ್ತಿರದಿಂದ ನೋಡಿ, ಯಾವಾಗಲೂ ಈ ಗಿಡ ನಾನು ತರುವುದಿಲ್ಲ. ಈ ಅಡಿಕೆ ತೋಟದಲ್ಲಿ ಬಿದ್ದು ಹುಟ್ಟಿ ಇರ್ತಾವಲ್ಲ ತುಂಬ, ಈಗ ನಮಗೆ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗಿ ತುಂಬ ಅಡಿಕೆ ಎಲ್ಲ ಹುಟ್ಟಿ ಹೋಗ್ತದೆ. ಹಾಗೆ ಹುಟ್ಟಿರೋ ಗಿಡನೇ ತಂದು ಕಿತ್ತು ನೆಡ್ತೇನೆ. ಇದು ಒಂದು ಸೈಗನ್ ಗಿಡ ನೆಡುವ ಅಂಥೇಳಿ ಇದನ್ನು ತಂದು, ಇಲ್ಲಾಂದರೆ ನಾನು ಲೋಕಲ್ ಗಿಡ ತೋಟದಲ್ಲಿ ಹುಟ್ಟದ್ದನ್ನೇ ನಡ್ತೇನೆ. ಈ ಮಣ್ಣನ್ನು ನೀವು ನೋಡುತ್ತೆ ಹತ್ತಿರದಿಂದ, ಇದು ಹೇಗಿದೆ ಅಂತ. ಹೆಚ್ಚು ಚಾರ್ಕೋಲ್ ಇದೆ, ಸೆಗಣಿ ಹುಡಿ ಇದೆ. ಆಮೇಲೆ ನಾನು ಹಾಕಿದ ತರಗೆಲೆ, ಕಸ ಕಡ್ಡಿ ಎಲ್ಲ ಮತ್ತು ಹುಳ, ಮೊಟ್ಟೆ ಎಲ್ಲ ಇಟ್ಟು ಎರೆಹುಳುಗಳು ಬರ್ತವೆ ನೋಡಿ, ಸರಿ ಇದಕ್ಕೆ ಈಗ ಅದು ಒಳ್ಳೆ ಚಹಾ ಹುಡಿಯಾಗೆ ಮಾಡ್ತದೆ.
ನನ್ನ ಇನ್ನು 3-4 ವರ್ಷ ನಾನು ಈ ಗಿಡದ ಬುಡಕ್ಕೆ ಬರುವುದೇ ಇಲ್ಲ. ಈ ಥರ ಕಳೆ ತುಂಬಿಕೊಳ್ಳುತ್ತೆ. ಹೀಗೆ ಅಡಿಕೆ ಗಿಡ ನೆಟ್ಟಾದ ಮೇಲೆ ನಾನು ಪುರ್ಸೊತ್ತಾಗೆಲ್ಲ ಇವತ್ತು ತಂದದ್ದಲ್ಲ, ಈಗ ಇದು ಬೇಸಿಗೆಯಲ್ಲಿ ತರಗೆಲೆ ಬೀಳತ್ತಲ್ಲ, ಅದನ್ನು ನಾನು ನನ್ನ ಹತ್ರ ಸಾಕಿದ್ದೆ, ಹೋಗಿ ಎಲ್ಲ ತುಂಬಿಕೊಂಡು ಬಂದು ತೊಳಿತಿದ್ದೆ ನಾನು. ಈಗ ನಾನು ಹಾಕ್ತೀನಿ. ಈ ತರಗೆಲೆ ಹಾಕಿ ಮುಚ್ಚಿಬಿಡ್ತೇನೆ. ಇದರ ಲಾಭಗಳು ಅಂದರೆ, ಈಗ ಅದು ಮಳೆ ಜೋರು ಬಂದಾಗ ಇದರ ಚಿಗುರಿಗೆ ಮಣ್ಣು ಹಾರುವುದಿಲ್ಲ. ಎರಡನೇದ್ದು, ಚೆಂದ ಕೊಳೆತು ಎರೆಹುಳುಗಳೆಲ್ಲ ಬಂದಿರ್ತವೆ. ಆಮೇಲೆ ಒಳ್ಳೆ ಗೊಬ್ಬರ ಹಾಕ್ತದೆ. ಆಮೇಲೆ ಎಲ್ಲಾದರೂ ಮಳೆ ಕಮ್ಮಿ ಆದಾಗ ನೀರಿನ ಪಸೆ ಕೂಡ ಹೋಗೋದಾಗ ನೋಡ್ಕೊಳ್ತೇನೆ. ಸ್ನೇಹಿತರೆ, ನನ್ನ ಅಡಿಕೆ ಗಿಡ ನೆಟ್ಟು ಇನ್ನೊಂದು 3-4 ವರ್ಷದ ಕೃಷಿ ಇಷ್ಟೇ. ಇಲ್ಲೊಂದಿದೆ ಗಿಡ ನೋಡಿ, ಅಲ್ಲಿ ಒಂದು ಹೀಗೆ ನೆಟ್ಟಿದ್ದೇನೆ. ಆಮೇಲೆ ಇದರ ಫಸಲು ಹೇಗಿದೆ ಅಂತ ನೀವು ಕೇಳ್ಬೋದು. ನಾನು ನನ್ನ ಫಸಲು ತೋರಿಸ್ತೇನೆ. ಹಾಗಂತೇಳಿ ನೀವು ಇದನ್ನೇ ನಂಬಿ ಕೃಷಿ ಇಲಾಖೆಯವರು ನೋಡಿ ಲಕ್ಷ್ಮಣರು ಮಾಡಿದ ಕೃಷಿಯನ್ನೇ ನಾನು ಮಾಡ್ತೇನೆ ಅಂತ ಹೇಳಬೇಡಿ. ಇದು ನನಗೆ ಹೇಗೆ ಫಸಲು ಕೊಟ್ಟಿದ್ದೇನೆ ಅಂತ ಅಷ್ಟೇ ನಾನು ಹೇಳ್ತೇನೆ. ಮಿಕ್ಕಿದ್ದನ್ನು ನೀವು ಕೃಷಿ ಎಕ್ಸ್ಪರ್ಟ್ಗಳನ್ನೇ ಅನುಭವಿಸಿ. ನಾನು ಕೃಷಿ ಎಕ್ಸ್ಪರ್ಟ್ ಅಲ್ಲ. ಇದು ನನಗಂತೂ ಹುಚ್ಚು, ಬಂದಿದ್ದೇನೆ, ಮಾಡ್ತಾ ಇದ್ದೇನೆ. ಆದರೆ ನನ್ನ ವಿಧಾನದಲ್ಲಿ ನನಗೆ ಫಲಿತಾಂಶ ಕೊಡ್ತೇನೆ. ನಾನು ತೋರಿಸ್ತೇನೆ ನೋಡಿ ನಮ್ಮ ಫಲಿತಾಂಶ ಹೇಗಿದೆ ಅಂತೇಳಿ. ನಾನು ಯಾವುದೇ ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ಬಿಡುವುದಿಲ್ಲ, ಎಲ್ಲ ಹೆಕ್ಕಿಕೊಂಡು ಎಲ್ಲ ಮತ್ತೆ ಹೋಗ್ತೇನೆ ಮನೆಗೆ ನಾನು. ಈಗ ಬನ್ನಿ, ನಿಮಗೆ ನಾನು ಫಸಲು ತೋರಿಸ್ತೇನೆ ಈ ಥರ ನೆಟ್ಟ ವಿಧಾನದಿಂದ. ನೋಡಿ, ಈ ಗಿಡ ಇದರಲ್ಲಿ ನೆಟ್ಟ ಮೇಲೆ ನಾನು ಇಲ್ಲಿ ಬಂದು ಸುಮಾರು ಸಮಯ ಆಯಿತು. ಎಲ್ಲ ಬಳ್ಳಿಯೆಲ್ಲ ತಿಳ್ಕೊಂಡಿದ್ದೆ. 8 ಕೀಲ ಅಡಿಕೆ ಆಗಿದೆ. 8 ಕೀಲ ಆಗಿದೆ. ನಾನು ನನ್ನ ನಿರೀಕ್ಷೆ ನಿಜವಾಗ್ಲೂ ಅಷ್ಟೊಂದು ಅಡಿಕೆ ಆಗುವ ನಿರೀಕ್ಷೆ ನನಗೆ ಇಲ್ಲ. ನನಗೆ ಈ ಥರ ನನ್ನ ಈಗಿನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನನಗೆ 4 ಕೀಲ ಅಡಿಕೆ ಆದರೆ ನಾನು ಅದನ್ನು ತುಂಬ ಸಮೃದ್ಧಿ ಅಂತ ಕರಿತೇನೆ, ಒಳ್ಳೆ ಲಾಭ ಅಂತ ಕರಿತೇನೆ. ನನಗೆ ಬೇಕಾದಷ್ಟೇ ಆಯಿತು. ಅದು ಒಳ್ಳೆ ನೋಡಿ, ಅದು 4-5 ವರ್ಷದ ಅದೊಂದು ಗಿಡ. ಆಮೇಲೆ ಇಲ್ಲೊಂದು ನೋಡಿ, ಈ ನಾನು ಹೊಂಡ ತೆಗೆದು ಇದನ್ನು ಸುಟ್ಟು ಇಲ್ಲಿ ಹತ್ತಿರದ ಬಂದದ್ದು. ಸುಟ್ಟು ಇದಕ್ಕೆ 2 ಬುಟ್ಟಿ ಸಗಣಿ ಮತ್ತು ತರಗೆಲೆ ಕಸ ಕಡ್ಡಿ ಹಾಕಿ ಸುಮಾರು ಒಂದು 4 ತಿಂಗಳಾಯಿತು. ಇದಕ್ಕೆ ಕೂಡ ನಾನು ಇವತ್ತೀಗ ನಡ್ತೇನೆ. ಎಲ್ಲ ಕಳೆ ಗಿಡ ಬೆಳ್ಕೊಂಡಿದೆ. ನಾನು ಇಷ್ಟು ಮಾತ್ರ ಕಳೆ ತೆಗಿತೇನೆ, ನಡಲಿಕ್ಕೆ ಬೇಕಾದ್ರೆ. ಈ ಕಡೆಯಿಂದ ಬಂದು ಒಮ್ಮೆ ಇದನ್ನು ನೋಡಿ ಮಣ್ಣು ಹೇಗಾಗಿದೆ ಅಂತ ಒಮ್ಮೆ ತೋರಿಸಿಬಿಡ್ತೇನೆ ಬನ್ನಿ. ಇದೀಗ ನಾನು ಹೊಸ ತೋಟ ಮಾಡಿದ್ದಲ್ಲ, ಇರುವ ತೋಟಕ್ಕೆ ಈ ವಿಧಾನದಲ್ಲಿ ನಡ್ತಾ ಇದ್ದೇನೆ ನಾನು. ಇಲ್ಲಿ ಬನ್ನಿ, ಹತ್ತಿರದಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ಇಲ್ಲಿ ನೋಡಿ, ಇದು ಇಲ್ಲಿದ್ದ ಲೂಸ್ ಮಾಡಿ ಅದಕ್ಕೆ ಕುಂಬು ಮರ ಕಸ ಕಡ್ಡಿ ಎಲ್ಲ ಹಾಕಿ ಸುಟ್ಟು ಸಗಣಿ ಹಾಕಿದ್ದು ನೋಡಿ. ಇದು ಒಳ್ಳೆ ಟೀ ಪೌಡರ್ ಇದೆಲ್ಲ ಹಾಗೆ ಆಗಿದೆ. ಇದು ನನಗೆ ನನ್ನ ಪ್ರಕಾರ ಇದು ಭಾರಿ ಒಂದು ಪ್ರಶಸ್ತವಾದ ಅಡಿಕೆ ಗಿಡ ನೆಡಲಿಕ್ಕೆ, ಯಾವುದೇ ಗಿಡ ನೆಡಲಿಕ್ಕೆ ಒಂದು ಪ್ರಶಸ್ತವಾದ ಮಣ್ಣು ಅಂತ ನಾನು ಕಂಡುಕೊಂಡದ್ದು. ಮತ್ತು ನಾನು ಕೃಷಿ ಎಕ್ಸ್ಪರ್ಟ್ ಅಲ್ಲ. ನಾನು ಇದೇ ವಿಧಾನದಲ್ಲಿ ನೆಟ್ಟ ಇನ್ನೊಂದಷ್ಟು ಗಿಡಗಳನ್ನ ತೋರಿಸ್ತೇನೆ ನಾನು, ಬನ್ನಿ. ನೋಡಿ, ಇದು ಇನ್ನೊಂದಷ್ಟು ಅಡಿಕೆ ಗಿಡಗಳು ಅದೇ ವಿಧಾನದಲ್ಲಿ ನಾನು ನೆಟ್ಟಿದ್ದೇನೆ. ಇಲ್ಲಿ ಬನ್ನಿ ತೋರಿಸ್ತೇನೆ. ಇದು ಕಾಡು ಬೆಳೆದು ಈ ಹುಲ್ಲೆಲ್ಲ ನಾನು ನಿನ್ನೆ ದನಗಳಿಗೋಸ್ಕರ ಎರ್ಕೊಂಡು ಹೋದ್ದು. ಅದು ಬಿಟ್ಟರೆ ಇಲ್ಲಿ ಹುಲ್ಲು ಕಾಡು ತುಂಬಿಕೊಂಡಿತ್ತು. ಈ ಗಿಡ ನೋಡಿದರೆ ಗೊತ್ತಿದೆ, ಬುಡ ನೋಡಿದ್ರೆ ಈಗ ಬುಡ ನೋಡಿದ್ದು, ಈ ಬುಡ ನೋಡಿದರೆ ಗೊತ್ತಾಗ್ತದೆ ನಿಮಗೆ. ನಾನೀಗ ಸದ್ಯಕ್ಕೆ ಇಲ್ಲಿಗೆ ಬಾರದು ಎಷ್ಟು ಸಮಯ ಆಯಿತು ಅಂತೇಳಿ. ಈ ಗಿಡ ಎಲ್ಲ ಅದೇ ವಿಧಾನದ ನೆಟ್ಟದ್ದು. ಇದು ಬಹುಶಃ 2 ವರ್ಷ ಆಯಿತು ಅಂತ ಕಾಣ್ತದೆ. 2 ವರ್ಷದ ಗಿಡ, 2.5 ವರ್ಷ ಅಂತ ಇಟ್ಕೊಳ್ಳಿ. 2 ವರ್ಷದ ಗಿಡ ಬರಲಿಲ್ಲ. ಈಗ ಸಣ್ಣ ಸಣ್ಣ ಹೊಟ್ಟು ಪಿಂಗರೆಲ್ಲ ಬರ್ತಾ ಇದೆ ಇದಕ್ಕೆ. ಬಹುಶಃ ಇನ್ನೊಂದು 2-3 ವರ್ಷ ನಾನು ಇದಕ್ಕೆ ಏನೂ ಹಾಕಬೇಕಾಗಿಲ್ಲ. ಇದನ್ನು ನೀವು ನೋಡಿದರೆ ಹೇಳ್ಬೋದು ನಾವು ಚಂದ NPK ಹಾಕಿದ್ದೇನೆ ಅಂತ. ನಾನು ಈ ತೋಟಕ್ಕೆ ನಾನು ಎಲ್ಲಿಯೂ NPK ಹಾಕೋದಿಲ್ಲ. ಕೃಷಿ ಅಂತ ಯಾವುದೂ ಇಲ್ಲ ನನ್ನ ಹತ್ರ. ಇದೇ ಸರಳ ವಿಧಾನವನ್ನು, ಸಹಜ ವಿಧಾನವನ್ನು ಬಳಸ್ತೇನೆ. ಇದು ಅನಿವಾರ್ಯ ಪರಿಸ್ಥಿತಿಗಾಗಿ ನನಗೆ ಕೃಷಿಯಲ್ಲಿ ಏನು ಇನ್ನು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲಂದರೆ ಇದೆಲ್ಲ ಮಾಡ್ತಿರೋದು ನಾನು. ಸುಲಭದಲ್ಲಿ ಸದ್ಯಕ್ಕೆ ಇಲ್ಲಿಗೆ ಬಾರದಾಗ ಅಡಿಕೆ ಕ್ಲಿಕೊಂಡು ಹೋಗಲಿಕ್ಕೆ ಮಾತ್ರ ಬರೋದು ನಾನು. ಆಮೇಲೆ ಬೂದಿ ಒಂದು ಹಾಕ್ತೇನೆ. ಮನೆಯಲ್ಲಿ ಉತ್ಪತ್ತಿಯಾಗುವ ನಾನು ಕಟ್ಟಿಗೆಯಲ್ಲಿ ಅಡುಗೆ ಮಾಡುವಾಗ ಬೂದಿ ಸಿಗ್ತದಲ್ಲ, ಅದನ್ನೆಲ್ಲ ತಂದು ಆಗ ಸ್ವಲ್ಪ ಹಾಕ್ತೇನೆ. ಭಾರಿ ತುಂಬ ಅಂತ ಇಲ್ಲ, ಸುಮಾರು ರುಚಿಗೋಸ್ಕರ ಕೊಟ್ಟು ತೋರಿಸ್ತೇನೆ ಅಷ್ಟೇ. ಹಾಗೆ ಇನ್ನೊಂದು ಮುಖ್ಯವಾಗಿ ಹೇಳ್ತೇನೆ, ಇದು ನಾನು ಕೃಷಿ ಎಕ್ಸ್ಪರ್ಟ್ ಅಲ್ಲ, ಇದೆಲ್ಲ ಹುಚ್ಚಿಗೋಸ್ಕರ ಮಾಡ್ತಾ ಇದ್ದೀನಿ. ನೀವು ನನ್ನ ಈ
ವಿಧಾನವನ್ನೇ ನೀವು ಅನುಸರಿಸಿ ಅಂತಲ್ಲ, ಕೃಷಿ ಎಕ್ಸ್ಪರ್ಟ್ಗಳು ಗೌರ್ಮೆಂಟ್ ಸಂಬಳದಲ್ಲಿ ತುಂಬ ಜನ ಇದ್ದಾರೆ, ಅವರ ಮಾತು ಕೇಳಿ. ನಾನು ಸುಮ್ಮನೆ ಹೇಳಿದ್ದಷ್ಟೇ, ತೋರಿಸಿದ್ದಷ್ಟೇ. ಇದನ್ನು ಸುಮ್ಮನೆ ಮಾಹಿತಿಗಾಗಿ ತಗೊಳ್ಳಿ ಅಷ್ಟೇ. ನಾನು ಹೀಗೆ ಮಾಡ್ತಾರೆ, ಲಕ್ಷ್ಮಣರು ಹೀಗೆ ಮಾಡ್ತಾರೆ ಅಂತ ಅಷ್ಟೇ ಹೊರತು ಇದು ನನ್ನ ಇದಮಿತ್ತಮ್ಮ ಅಂತೇಳಿ ಇದೇ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ.